ಜಿಲ್ಲಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಈ ಒಂದು ಏಕೀಕೃತ ಮ್ಯಾರಥಾನ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರೇ, ಯುವ ಇಲಾಖೆಯ ಎಲ್ಲ ಸಿಬ್ಬಂದಿಗಳೇ ಹಾಗೂ ವಿಜಯಪುರದವರ ಎಲ್ಲ ನಾಗರಿಕರು, ಮಾಧ್ಯಮದ ಸ್ನೇಹಿತರು, ಈಗಾಗಲೇ ಎದುರುಗಳಿಗೆ ರಾಜ್ಯಾದ್ಯಂತ ಇವತ್ತು ಏಕಕಾಲಕ್ಕೆ ಇದನ್ನ ಫಿಟ್ನೆಸ್ ಫಾರ್ ಆಲ್ ಅಂಡ್ ಡ್ರಗ್ ಫ್ರೀ ಕರ್ನಾಟಕ ಅಂತೇಳಿ ಪೊಲೀಸ್ ಇಲಾಖೆಯಿಂದ ಇವತ್ತು 5 ಕಿಲೋಮೀಟರ್ ಮ್ಯಾರಥಾನನ್ನು ಎಲ್ಲ ನಗರಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಸಂದರ್ಭದಲ್ಲಿ ಇದು ಬಹಳ ಮಹತ್ವದ ಕಾರ್ಯಕ್ರಮ. ಒಂದನೇದಾಗಿ ಪೊಲೀಸ್ ಸಿಬ್ಬಂದಿ ಯಾವಾಗ ಕೆಲಸಕ್ಕೆ ಸೇರ್ತಾರೆ ಅವರು ಬಹಳ ಫಿಟ್ ಆಗಿರ್ತಾರೆ. ಮುಂದೆ ಆ ಫಿಟ್ನೆಸ್ ಲೆವೆಲ್ಸ್ ಕಂಟಿನ್ಯೂ ಆಗಿಲ್ಲ, ಯಾಕಂದ್ರೆ ಸಮಯ ಸಿಕ್ಕಲಿಲ್ಲ. ಬೆಳಗ್ಗೆ 1 ಗಂಟೆ ಕಾಲ ಅವರು ಎಕ್ಸರ್ಸೈಸ್ ಮಾಡಿ ಅಥವಾ ರನ್ನಿಂಗ್ ಮಾಡಿ ಜಿಮ್ ಮಾಡಿ ಸರಿಯಾಗಿ ನಮ್ಮ ಫಿಟ್ನೆಸ್ ಲೆವೆಲ್ ಕಾಪಾಡಿಕೊಳ್ಳಕ್ಕಾಗೋದಿಲ್ಲ. ಹೀಗಾಗಿ ಬಹಳಷ್ಟು ಕಡೆ ನಾವು ನೋಡ್ತೀವಿ, ಇವತ್ತು ಪೊಲೀಸ್ ಸಿಬ್ಬಂದಿ ಒಂದು ಅವರಿಗೆ ಫಿಟ್ನೆಸ್ ಇರೋದಿಲ್ಲ ಮತ್ತು ಅವರು ಆರೋಗ್ಯವಂತರಾಗುವುದಕ್ಕಾಗಲ್ಲ. ಹೀಗಾಗಿ ಒಂದು ಬಹಳ ಮಹತ್ವದ ಕಾರ್ಯಕ್ರಮ ಫಿಟ್ನೆಸ್ ವಿಶೇಷವಾಗಿ ಪೊಲೀಸರಲ್ಲಿ ಇರಬೇಕು. ಆ ದಿಶೆಯಿಂದ ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಅತ್ಯಂತ ಮಹತ್ತರವಾದಂಥ ಒಂದು ಉದ್ದೇಶ ಡ್ರಗ್ಸ್ ಫ್ರೀ ಕರ್ನಾಟಕ. ಈಗ ನಾವು ನೋಡ್ತಾ ಇದ್ದೀವಿ, ಡ್ರಗ್ಸ್ ವ್ಯಾಪಕವಾಗಿರುವುದು ಸಹ ಶಾಲಾ ಕಾಲೇಜುಗಳಲ್ಲಿ ಹಬ್ಬುವಂತ ಒಂದು ಪ್ರಸಂಗಗಳನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಹೇಳ್ತಾ ಮಕ್ಕಳಿಗೆ ಚಾಕ್ಲೇಟ್ ಕನ್ಸಲ್ಟ್ ಮಿಸ್ ಮಾಡಿಕೊಡ್ತಾರೆ ಅಂತ. ಅಂದ್ರೆ ಅವರಿಗೆ ಅದರ ರುಡಿ ಬರಬೇಕು, ಆ ಚಾಕ್ಲೇಟ್ ಅನ್ನು ತಿನ್ನಲಿಕ್ಕೆ ಅವರಿಗೆ ಮತ್ತೆ ಸರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕೆಟ್ಟ ವಿಚಾರಗಳನ್ನು ಕೆಲವರು ಕೆಲಸ ಮಾಡ್ತಾರೆ. ಹೀಗಾಗಿ ಬಹಳ ಜಾಗೃತಿಕರಾಗಿದೆ, ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ. ಇದು ನಾನು ಅರ್ಥವೃತ್ತಿಯಲ್ಲಿ ಬೆಂಗಳೂರು ಹತ್ರ ಇದು ಆಗ್ತಾ ಇರ್ತದೆ. ಒಳ್ಳೆ ಪ್ರತಿಷ್ಠಿತ ಶಾಲೆಗಳ ಮುಂದೆ ಆ ಮಕ್ಕಳಿಗೆ ಡ್ರಗ್ಸ್ಗೆ ಸುಲಿಬೇಕು ಅಂತ ತಿಳ್ಕೊಂಡು ವಿವಿಧ ಚಾಕ್ಲೇಟ್ಸ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ ಅಂತ. ಹೀಗಾಗಿ ನಾವು ಕೂಡ ಪಾಲಕರಿಗೂ ಅಷ್ಟೇ ಜವಾಬ್ದಾರಿ ಇದೆ. ನಾವು ಈ ರೀತಿ ಹೋಗಿ ಯಾವುದೇ ಚಾಕ್ಲೇಟ್ಸ್ ಅಂತ ತಗೊಳ್ಬಾರ್ದು. ಆ ಜೊತೆಗೆ ಪೊಲೀಸ್ ಇಲಾಖೆಗೂ ಬಹಳ ಕೆಲಸ ಇದೆ. ಅವರು ಹೋಗಿ ಯಾರು ಚಾಕ್ಲೇಟ್ಸ್ ಮತ್ತು ಇದನ್ನು ಮಾರಿ ಈ ರೀತಿ ಅವ್ರನ್ನ ತಿಳಿಸುವಂತ ಪ್ರಯತ್ನ, ತಲೆ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಬಂಧಿಸಿ ಉಗ್ರವಾದಂಥ ಶಿಕ್ಷಣ ಕೊಡುವ ಮೂಲಕ ಇಂಥ ಕೆಟ್ಟ ಒಂದು ವಿಚಾರಗಳಿಗೆ ನಾವು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂಥ ವಿಚಾರಗಳಿಗೆ ನಾವು ಅವ್ರ ಮೇಲೆ ಕಠಿಣ ಕ್ರಮ ಹಾಕಬೇಕು. ಅವರಿಗೆ ಇನ್ನೊಮ್ಮೆ ಯಾರೋ ಬೇರೆಯವರು ಕೆಲಸ ಮಾಡೋದು ಆ ರೀತಿ ಒಂದು ಹೊಸ ಶಿಕ್ಷೆಗಳನ್ನ ಕೊಡುವಂಥದ್ದಾಗಬೇಕು ಕಾನೂನಿನಲ್ಲಿ. ಹೀಗಾಗಿ ನಾನು ಜಾಸ್ತಿ ಸಮಯ ತಗೊಳ್ಳೋದು, ನಾವೆಲ್ಲರೂ ಕರ್ತರಾಗಿದ್ದೀವಿ. ನಾವು ಮ್ಯಾರಥಾನ್ ಹಸಿರು ಮ್ಯಾರಥಾನ್ ಮಾಡ್ತೀವಿ. ಇವತ್ತು ಈ ಮ್ಯಾರಥಾನ್ ಆಗಿದೆ. ನಿರಂತರವಾಗಿ ಒಂದು ಸಹ ನನ್ನನ್ನು ಒಳಗೊಂಡು ಎಲ್ಲರೂ ನಾವು ಫಿಟ್ನೆಸ್ಗೆ ಹೆಚ್ಚಿಗೆ ಒತ್ತು ಕೊಡಬೇಕು. ನಮಗೂ ಕೂಡ ಇವಾಗ ಕಡಿಮೆ ಮಾಡಬೇಕಾಗಿದೆ. ಡಯಟ್ ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಬೇರೆದ್ರಿಂದ ನಾನು ಶುರು ಮಾಡ್ತಾರೆ. ಅದಕ್ಕೆ ಫಸ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮ್ಯಾರಥಾನ್ನಲ್ಲಿ ನಾನು 5 ಕಿಲೋಮೀಟರ್ ನಾನು ರನ್ ಮಾಡಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಮತ್ತು ಇದು ನಿರಂತರವಾಗಿ ನಾನು ಎಷ್ಟು ಹೇಳ್ತೀನಿ,
ನಿರಂತರವಾಗಿ 1 ಗಂಟೆಗಳ ಕಾಲ ನಿಮ್ಮ ಪೊಲೀಸರೊಂದಿಗೆ ಬೆಳಗ್ಗೆ 6 ಅಥವಾ ಅವ್ರಿಗೆ ನೀವು ಈ ಫಿಟ್ನೆಸ್ ಸಲುವಾಗಿ ಅವಕಾಶ ಮಾಡಿಕೊಡ್ತೀವಿ. ಜಿಲ್ಲೆಯಲ್ಲಿ ನೀವು ಈ ಒಂದು ಕಾರ್ಯಕ್ರಮದ ಬಿಜಾಪುರ ರಾಜ್ಯದಲ್ಲಿ ಮುಖ್ಯವಾಗಿರಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸರಿಗೆ ಒಟ್ಟು ಈ ರೀತಿ ಅವ್ರಿಗೆ ಫಿಟ್ನೆಸ್ ಅನ್ನಿ ಅವ್ರಿಗೆ ಇದು ಮಾಡುತ್ತದೆ ಆಗಿರೋದು ಒಂದು ಮತ್ತು ಜಿಲ್ಲಾಧಿಕಾರಿಗಳಿಗೆ ಬರಬೇಕು. ಆ ರೀತಿ ನಾವು ಕೆಲಸ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗ್ತಿದೆ ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರೂ ವಿನಂತಿ ಮಾಡಬೇಕು. ನಾವು ಕೂಡ ಪ್ರಚಾರಿಸಬೇಕಾದ್ರು ಪೊಲೀಸರ ಫಿಟ್ನೆಸ್ ಸರ್ವ ಗಂಟೆ ಜಾಸ್ತಿ ಹೋಗ್ತಾರೆ. ಅದಕ್ಕೆ ಫಿಟ್ನೆಸ್ ಇರಬೇಕು ಅಂತ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ಇದು ಯಶಸ್ವಿಯಾಗಲಿ, ಇದನ್ನು ಯಶಸ್ವಿ ಆಗುವ ಜೊತೆಗೆ ನಿರಂತರವಾಗಿ ಇದು ಪ್ರತಿ ವರ್ಷ ಮತ್ತು ಶಾಶ್ವತವಾಗಿ ಒಂದು ಹೊಸ ಫಿಟ್ನೆಸ್ ಲಕ್ಷ್ಯ ಆಗಲಿ ಮತ್ತು ಡ್ರಗ್ಸ್ ಫ್ರೀ ಕರ್ನಾಟಕ ಆಗಲಿ. ಅದಕ್ಕೆ ಪಾಲಕರು ಮತ್ತು ಪೊಲೀಸರ ಮಧ್ಯೆ ಕೂಡಿಸುವುದು ಶಿಕ್ಷಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಕೂಡ ಅವರಿಗೆ ಗಮನವನ್ನು ಹರಿಸಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ನಮಸ್ಕಾರಗಳು. ಈಗ ಅಲ್ಲೇನು ಕಮಾಂಡ್ ಕಾಣಿಸ್ತಾ ಇದೆ ಅದೆಲ್ಲ ಇಲ್ಲೇ ಮಾನ್ಯ ಸಚಿವರನ್ನ ಅಲ್ಲಿ ಕರ್ಕೊಂಡು ಹೋಗಿ ಉದ್ಘಾಟನೆಯನ್ನ ಕಾರ್ಯಕ್ರಮಕ್ಕೆ ಫ್ಲಾಗ್ ಆಫ್ ಮಾಡ್ತಾರೆ. ಪ್ಲೀಸ್ ಪ್ರಿಪೇರ್ಡ್. ಥ್ಯಾಂಕ್ ಯು.